ವೆಲ್ಕಮ್ ಬ್ಯಾಕ್ ಟು ಕೀರ್ತುಪ್ರಿಯ ವ್ಲಾಗ್ಸ್. ಇವತ್ತು ಆಯುಧ ಪೂಜೆ, ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವ್ಲಾಗ್ ಬಂದು ಆಯುಧ ಪೂಜೆ ಏನೇನು ಮಾಡಿದ್ವಿ ಅಂತ. ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಬಿಟ್ಟು ಟೀ ಕುಡಿದು ನಾನು ಫ್ರೆಶ್ ಅಪ್ ಆಗಿ ನಿಂಬೆಹಣ್ಣು ಮತ್ತು ಮೆಣಸಿನ್ಕಾಯಿ ರೆಡಿ ಮಾಡೋಕ್ಕೆ ಹೇಳಿದ್ರು, ಗಾಡಿ ಕಟ್ಟೋಕ್ಕೆ ರೆಡಿ ಮಾಡಿ ಹೊಸ್ಲಿಗೆ ರಂಗೋಲಿ ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ದೀಪ ಹಚ್ಚಿ ಮನೇಲಿ ಇದ್ದಿದ್ದು ಎಲ್ಲ ದೇವ್ರ ಫೋಟೋಗಳಿಗೆ ಕುಂಕುಮ ಹಾಕಿ ಹೂ ಮುಡಿಸಿ ಆಚೆಗಡೆ ಬಂದ್ವಿ. ಇನ್ನು ಈ ಕಡೆ ನಮ್ಮ ವೆಹಿಕಲ್ಸ್ಗೆಲ್ಲ ರೆಡಿ ಮಾಡೋಣ ಅಂತ ಬಂದ್ವಿ ಪೂಜೆಗೆ. ಇಲ್ಲಿ ನಮ್ಮ ಮಾಮ ನನ್ನ ತಂಗಿ ಸೇರ್ಕೊಂಡು ರೆಡಿ ಮಾಡ್ತಿದ್ರು. ಫಸ್ಟು ಕಾರ್ನ ರೆಡಿ ಮಾಡಿ ಆಮೇಲೆ ಬೈಕ್ ಹತ್ರ ಹೋದ್ವಿ. ಬೈಕೆಲ್ಲ ರೆಡಿ ಆದಮೇಲೆ ಸ್ಕೂಟಿ ರೆಡಿ ಮಾಡಿದ್ವಿ. ಅದಾದಮೇಲೆ UPS ರೆಡಿ ಮಾಡ್ಕೊಂಡ್ವಿ. UPS ಆದಮೇಲೆ ತುಳಸಿ ಗಿಡ, ನಾವು ಪೂಜೆ ಮಾಡೋ ಗಿಡಕ್ಕೆ ನೀಟಾಗಿ ರೆಡಿ ಮಾಡಿ ಎಲ್ಲ ವೆಹಿಕಲ್ಸ್ನೂ ಒಂದು ಕಡೆ ನಿಲ್ಲಿಸಿದ್ವಿ ಹೊರಗಡೆ ಪೂಜೆಗೆ ಅಂತ. ಈ ಕಡೆ ಬಂದು ತೋಟಕ್ಕೆ ಯೂಸ್ ಮಾಡೋ ಆಯುಧಗಳಿಗೆ ನೀಟಾಗಿ ಅರಿಶಿನ ಕುಂಕುಮ ಹೂವೆಲ್ಲ ಮುಡಿಸಿ ಅವನ್ನೆಲ್ಲ ಒಂದು ಕಡೆ ಇಟ್ಟು ಜೋಡಿಸಿ, ಮತ್ತು ನನ್ನ ತಮ್ಮ ಎಲ್ಲ ರೆಡಿ ಮಾಡ್ದ. ಅವನು ಯೂಸ್ ಮಾಡೋ ಇದು ಕಿಟ್ಟು, ಬ್ಯಾಟು, ಹೆಲ್ಮೆಟ್ ಅದನ್ನೆಲ್ಲ ಜೋಡಿಸ್ಕೊಂಡ. ಅದನ್ನು ಜೋಡಿಸಾದ್ಮೇಲೆ ಇಲ್ಲಿ ಬಂದು ಟೈಮ್ ಆಯಿತು ಆಲ್ರೆಡಿ ಅಂದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲನೂ ರೆಡಿ ಮಾಡಿಕೊಂಡು ಒಬ್ಬೊಬ್ಬರಾಗಿ ಬಂದು ಪೂಜೆ ಮಾಡಿದ್ರು. ಪೂಜೆ ತುಂಬ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ನಮ್ಮ ಹಳ್ಳಿ ಕಡೆ ಒಂದು ಸಂಪ್ರದಾಯ ಇದೆ. ನಮ್ಮ ತೋಟದಲ್ಲಿರೋ ಮಿಷನ್ ಮನೆಗೆ ಕೋಳಿ ಕಟ್ ಮಾಡ್ತೀವಿ ನಾವು. ಅದಕ್ಕೆ ಫಸ್ಟು ನಮ್ಮಮ್ಮ ಕೋಳಿ ರೆಡಿ ಮಾಡ್ಕೊತಿದ್ರು. ಅದಕ್ಕೆ ನಾವೇ ಪೂಜೆ ಮಾಡಿ ಗಾಡಿ ಕೆಳಗೆಲ್ಲ ನಿಂಬೆಹಣ್ಣಿಟ್ಟು ಗಾಡಿ ಮೂವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಅದಕ್ಕೆ ಮುಂಚೆ ಕಂಪ್ಲೀಟ್ ಪೂಜೆ ಮಾಡೋಣ ಅಂತ ಫೈನಲಾಗಿ ನಮ್ಮ ಮಾಮ ಪೂಜೆ ಮಾಡಿದ್ರು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ನಮ್ಮ ಅಣ್ಣ ಅವನ ಕಿಟ್ಟಿಗೆ ಪೂಜೆ ಮಾಡೋಕ್ಕೆ ಅಂತ ಹೋದ. ಕಿಟ್ಟಿಗೆಲ್ಲ ಪೂಜೆ ಮಾಡಿಕೊಂಡು ಅವನ ಬ್ಯಾಟ್ಗೆಲ್ಲ ಪೂಜೆ ಮಾಡಿ ಅವನು ಪೂಜೆ ಮಾಡಾದ್ಮೇಲೆ ಆಚೆ ಬಂದು ಗಾಡಿಗಳ ಹತ್ರ ಮಂಗಳಾರತಿ ತಟ್ಟೆ ಇಟ್ಟು ಮನೆಗೆ ದೃಷ್ಟಿ ತೆಗಿಯೋಣ ಅಂತ ದೃಷ್ಟಿ ತೆಗೆದು ಅಲ್ಲೇ ಕುಂಬಳಕಾಯಿ ಹೊಡಿತು. ನಮ್ಮ ಮಾಮನೇ ಪೂಜೆ ಎಲ್ಲ ಮಾಡಿದ್ದು. ಆ್ಯಕ್ಚುಲಿ ಇವತ್ತು ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ಮನೆಗೆ ಆ್ಯಕ್ಚುಲಿ ದೃಷ್ಟಿ ಜಾಸ್ತಿ ಆಗಿರುತ್ತೆ. ಪ್ರತಿಯೊಂದು ಮನೆಗೂ ದೃಷ್ಟಿ ಇರುತ್ತೆ. ದೃಷ್ಟಿ ತೆಗೆದು ನೀಟಾಗಿ ಅದಾದಮೇಲೆ ಬಂದು ಗಾಡಿ ಮೂವ್ ಮಾಡಿದ್ವಿ. ಕೋಳಿ ಕಟ್ ಮಾಡಬೇಕಿತ್ತು, ಟೈಮ್ ಆಯಿತು ಅಂತ ಬೇಗನೆ ಪೂಜೆ ಮುಗಿಸ್ಕೊಂಡ್ವಿ. ಕಾರೆಲ್ಲ ಮೂವ್ ಮಾಡಿ ಒಳಗಡೆ ನಿಲ್ಲಿಸಿ ಕೋಳಿ ರೆಡಿ ಮಾಡಿ ಕೋಳಿನ ನೀಟಾಗಿ ಇದು ಮಾಡಿ ಮತ್ತು ಪಾರ್ಟ್ಸ್ ಕಟ್ ಮಾಡ್ತಿದ್ರು. ಸಣ್ಣ ಸಣ್ಣ ಪೀಸದಾಗಿ ಮಾಡಿಕೊಂಡು ಕೈಮಾ ರೆಡಿ ಮಾಡ್ಕೊಂಡ್ವಿ. ಕೈಮಾ ರೆಡಿ ಮಾಡಾದ್ಮೇಲೆ ಫಸ್ಟು ಸಾರೆಲ್ಲ ಕುಕ್ ಮಾಡಿ ಗ್ಯಾಪಲ್ಲಿ ಹಂಗೆ ಒಂದು ಸ್ವೀಟ್ ತಿಂದ್ಕೊಂಡು ಕೈಮಾ ಹಾಕಿ ಕೈಮಾ ಎಲ್ಲ ಕುಕ್ ಆಯಿತು. ಸಾಂಬಾರು ರೆಡಿ ಆದಮೇಲೆ ಬಿಸಿ ಬಿಸಿ ಮುದ್ದೆ ಕಟ್ಟಿದ್ರು ನಮ್ಮಮ್ಮ. ಪೂರ್ತಿ ಕಟ್ಟೋವರೆಗೂ ಕಾದು ಕಟ್ಟಾದ್ಮೇಲೆ ನಾನೊಂದು ಸ್ವಲ್ಪ ಮುದ್ದೆ ಹಾಕ್ಸ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡೋದು ಲೇಟಾಗಿತ್ತು, ಸಾಯಂಕಾಲ ಆಗಿತ್ತು. ಊಟ ಎಲ್ಲ ಆದಮೇಲೆ ಹಾಗೆ ಹೊರಗಡೆ ಕೂತ್ಕೊಂಡು ಮಾತಾಡ್ತಿದ್ವಿ. ನಮ್ಮ ಆಂಟಿ ಅವರೆಲ್ಲ ಬಂದಿದ್ದರು. ಪ್ರೀತಮ್ ಬಂದಿದ್ದ, ರಜಾ ಕೊಟ್ಟಿದ್ರು ಅಂತ. ನಮ್ಮ ಅಣ್ಣ ಇದಕ್ಕೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೊರಟ. ಅವ್ನು ಟೈಮ್ ಆಯಿತು ಹೋಗಬೇಕು ಅಂತ ರೈಲ್ವೆ ಸ್ಟೇಷನಲ್ಲಿ ಡ್ರಾಪ್ ಮಾಡಿ ಹಾಗೆ ಬರ್ದ ಸುಬ್ಬನ ಕರ್ಕೊಂಡು ಬಂದ್ವಿ. ಸುಬ್ಬಂಗಂತೂ ಹೊರಗಡೆ ಓಡೋದ್ರಲ್ಲಿ ಒಂಥರ ಮಜಾ. ಅವನು ಕರ್ಕೊಂಡು ಹಾಗೆ ಮನೇಲಿ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಆಡ್ಕೊಂಡು ಕೂತಿದ್ದ. ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಟೈಮ್ ಎಷ್ಟು ಬೇಗ ಹೋಯ್ತು ಅಂತ ನಮಗೆ ಗೊತ್ತಾಗಿಲ್ಲ. ನಮ್ಮ ಆಂಟಿಯವರು ಅವ್ರ ಮನೆಗೆ ಅಂತ ಹೊರಟರು. ಅವ್ರು ಹೊರಟ್ಮೇಲೆ ನಮ್ಗೆ ಇನ್ನೇನು ಕೆಲಸ, ಸ್ವಲ್ಪ ಹೊತ್ತು ಹಾಗೆ ಕೂತಿ ಮಾತಾಡಿಕೊಂಡು ಅಷ್ಟರಲ್ಲಿ ಸುಬ್ಬ ಮಲ್ಕೊಂಡ. ಸುಬ್ಬನ ಜೊತೆ ನಾವು ಮಲ್ಕೊಂಡ್ವಿ. ಇವತ್ತಿನ ಹಬ್ಬದ ಬ್ಲಾಗ್ ಇಷ್ಟ ಆಗಿತ್ತು. ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.